ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮನುಷ್ಯ ಪ್ರಾಣ ಬಿಟ್ಟಾಗ ಅವನ ಸಂಬಂಧಿಕರೆಲ್ಲರೂ ಅವನನ್ನು ಸ್ವಾಗತಿಸುತ್ತಾರೆ ಎಂತೆಲ್ಲ ಹೇಳುತ್ತಾರೆ. ಇದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಹೌದು, ಇದು ಸತ್ಯವಾದಂತಹ ಮಾತು. ಮನುಷ್ಯ ತಾನು ಪ್ರಾಣ ಬಿಟ್ಟಾಗ ಅವನ ಸಂಬಂಧಿಕರು, ಮೇಲೆ ಇರುವಂತಹ ಆ ಆತ್ಮರೆಲ್ಲರೂ ಬಹಳ ಆನಂದದಿಂದ ಈ ಆತ್ಮನನ್ನು ಸ್ವಾಗತ ಮಾಡುತ್ತವೆ. ಅಂದರೆ ಪ್ರಾಣ ಬಿಟ್ಟ ಮೇಲೆ ಆತ್ಮ ಒಂಟಿಯಾಗುವುದಿಲ್ಲ. ಮೇಲೆ ಅನೇಕ ಆತ್ಮಗಳು ಅವರನ್ನು ಸ್ವಾಗತ ಮಾಡುತ್ತವೆ. ಬಹಳಷ್ಟು ಆತ್ಮರು ಅವರ ಮನೆಗಳಲ್ಲಿಯೇ ಕುಳಿತಿರುತ್ತಾರೆ. ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿ, ಇತರ ಎಲ್ಲ ಸಂಬಂಧಿಕರು ಯಾರೆಲ್ಲ ಈ ಜನ್ಮದಲ್ಲಿ ಇದ್ದರೋ ಆ ಎಲ್ಲ ಆತ್ಮಗಳು ಮೇಲೆ ಹೋದಾಗ ತಮ್ಮ ಪರಿವಾರದ ಆತ್ಮವನ್ನು ಸ್ವಾಗತ ಮಾಡುತ್ತವೆ. ತಮ್ಮ ಕುಟುಂಬದ ಯಾವುದೇ ಆತ್ಮ ಪ್ರಾಣ ಬಿಟ್ಟಾಗ ಈ ಎಲ್ಲ ಸಂಬಂಧಿಕ ಆತ್ಮಗಳು ಅವರ ಮನೆಯಲ್ಲಿಯೇ ಕುಳಿತಿದ್ದು ಇವರನ್ನು ಸ್ವಾಗತಿಸುತ್ತವೆ. ಇಷ್ಟೇ ಅಲ್ಲದೆ ಪ್ರಾಣ ಬಿಟ್ಟಂತಹ ವ್ಯಕ್ತಿಯ ಹಳೆಯ ಜನ್ಮದ ಸಂಬಂಧಿಕರಾದಂತಹ ಆತ್ಮಗಳು ಸಹ ಈ ಆತ್ಮನನ್ನು ಸ್ವಾಗತಿಸುತ್ತವೆ. ಕೆಲವೊಮ್ಮೆ ಈ ಸಂಬಂಧಿಕ ಆತ್ಮಗಳು ಇಲ್ಲಿಯೇ ಇದ್ದು ಈ ಆತ್ಮನನ್ನು ಸ್ವಾಗತಿಸುತ್ತವೆ. ಆದರೆ ಈ ಆತ್ಮ ಜ್ಞಾನಿಯಾಗಿದ್ದು ಮೇಲಿನ ಲೋಕಗಳಿಗೆ ಪ್ರಯಾಣ ಬೆಳೆಸುತ್ತದೆ. ಅಂತಹ ಸಂದರ್ಭದಲ್ಲಿ ತನ್ನ ಸಂಬಂಧಿಕ, ತನ್ನ ಪರಿವಾರದ ಇತರೆ ಆತ್ಮರನ್ನು ಇಲ್ಲಿಯೇ ಬಿಟ್ಟು ಜ್ಞಾನಿ ಆತ್ಮ ಮೇಲೆ ಸಾಗುತ್ತದೆ. ಮೇಲೆ ಹೋದಾಗಲೂ ಸಹ ತನ್ನ ಹಳೆಯ ಜನ್ಮದ, ಈ ಜನ್ಮದ ಅನೇಕ ಸಂಬಂಧಿಕರು ಈ ಆತ್ಮನನ್ನು ಅಲ್ಲಿ ಕಾಣುತ್ತವೆ. ಅಂದರೆ ಆತ್ಮ ಜ್ಞಾನಿಯಾಗಿದ್ದು ನಷ್ಟಮೋಹ ಸ್ಥಿತಿಯಲ್ಲಿದ್ದಾಗ ಮಾತ್ರ ಮೇಲಿನ ಜಗತ್ತಿಗೆ ಹೋಗಲು ಸಾಧ್ಯವಿದೆ. ಮೇಲಿನ ಲೋಕ ಅಂದರೆ ಭೂಮಿಯಿಂದ ಮೇಲಿರುವ ಲೋಕ ಮಹರ್ಲೋಕ. ನಷ್ಟಮೋಹ ಸ್ಥಿತಿ ಇದ್ದಾಗ ಮಾತ್ರ ಆತ್ಮ ಮಹರ್ಲೋಕಕ್ಕೆ ಹೋಗುತ್ತದೆ. ಇದರ ನಂತರ ಸ್ವರ್ಗಲೋಕವಿದೆ. ಆತ್ಮವು ಮಹರ್ಲೋಕಕ್ಕೆ ಹೋದಾಗ 1000 ಜನ್ಮದ ಹಿಂದೆ ಸಂಪರ್ಕಕ್ಕೆ ಬಂದಂತಹ ಆತ್ಮವೂ ಸಹ ಇಲ್ಲಿ ಸಿಗುತ್ತದೆ. ಆಗ ಈ ಆತ್ಮಕ್ಕೆ ಈ ಆತ್ಮಗಳು ನನ್ನ ಹಳೆಯ ಜನ್ಮದಲ್ಲಿ ಮಾಮ ಆಗಿದ್ದರು ಅಥವಾ ಅತ್ತೆ ಆಗಿದ್ದರು, ಅಜ್ಜನಾಗಿದ್ದ, ಅಜ್ಜಿ ಆಗಿದ್ದಳು ಅಂತೆಲ್ಲ ಒಂದು ಕ್ಷಣದಲ್ಲಿ ಎಲ್ಲವೂ ಇಮರ್ಜ್ ಆಗುತ್ತದೆ. ಅಂದರೆ ನಷ್ಟಮೋಹ ಸ್ಥಿತಿಯಲ್ಲಿರುವಂಥ ಆತ್ಮಕ್ಕೆ ಎಲ್ಲವೂ ಕಾಣಿಸುತ್ತದೆ. ಆದರೆ ಅವರೊಂದಿಗೆ ಇರುವಂತಹ ಯಾವ ಆಸಕ್ತಿಯನ್ನು ಆತ್ಮ ಅಲ್ಲಿ ಹೊಂದುವುದಿಲ್ಲ. ಮಹರ್ಲೋಕಕ್ಕೆ ಹೋದಾಗ ಆತ್ಮವು ಎಲ್ಲರನ್ನ ಗುರುತು ಹಿಡಿಯುತ್ತದೆ. ಇಲ್ಲಿಂದ ಆತ್ಮ ತಪಲೋಕಕ್ಕೆ ಹೊರಟಾಗ ತಪಲೋಕದಲ್ಲಿ ಹೋಗಿ ಬಹಳಷ್ಟು ತಪಸ್ಸನ್ನು ಮಾಡುತ್ತದೆ. ಆತ್ಮ ಸತ್ಯಲೋಕದವರೆಗೂ ಹೋಗುತ್ತದೆ. ಅಲ್ಲಿಯ ತನಕ ಹೋದಂತಹ ತನ್ನ ಸಂಪರ್ಕಕ್ಕೆ ಹಿಂದೆ ಬಂದಿರುವಂತಹ ಆತ್ಮರೆಲ್ಲರನ್ನ ಈ ಆತ್ಮ ಗುರುತಿಸುತ್ತಾ ಹೋಗುತ್ತದೆ. ಸತ್ಯಲೋಕದ ನಂತರ ಬ್ರಹ್ಮಪುರಿಗೆ ಆತ್ಮ ಸಾಗುತ್ತದೆ. ಭೂಲೋಕದಲ್ಲಿ ಆತ್ಮವು ಪ್ರಾಣ ಬಿಟ್ಟಾಗ ಮೇಲಿನ ವಿಷ್ಣು ಲೋಕದಿಂದ ಗರುಡ ರಥವು ಬಂದು ಈ ಆತ್ಮನನ್ನು ಕರೆದುಕೊಂಡು ಹೋಯಿತು ಎಂತೆಲ್ಲ ನಾವು ಭಕ್ತಿ ಮಾರ್ಗದಲ್ಲಿ ಕೇಳಿದ್ದೇವೆ. ಈ ಒಂದು ಪಯಣ ಬೇರೆಯೇ ಆಗಿರುತ್ತದೆ. ಅಂದರೆ ಇಲ್ಲಿ ಮಾಡಿದಂತಹ ತಪಸ್ಸಿನ ಫಲ, ಭಕ್ತಿಯ ಫಲದಿಂದಾಗಿ ವಿಷ್ಣುಪುರಿಯಿಂದ ರಥವು ಬಂದಿರುತ್ತದೆ. ಉದಾಹರಣೆಗೆ ನಾವು ಮೀರಾಬಾಯಿ ಹಾಗೂ ಭಕ್ತ ಕುಂಬಾರ, ನರಸಿಂಹ ಮೆಹ್ತಾ ರವರಂತಹ ಭಕ್ತ ಆತ್ಮರನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಮೃತ್ಯು ಹೊಂದಿದ ತಕ್ಷಣ ಆತ್ಮ ತನ್ನ ಮನೆಯಲ್ಲಿಯೇ ಕುಳಿತಿರುವಂತಹ ಅನೇಕ ತನ್ನ ಪರಿವಾರದ ಆತ್ಮರನ್ನು ಗುರುತಿಸುತ್ತದೆ. ನಂತರ ಮೇಲೆ ಸಾಗುತ್ತದೆ. ಈ ಪಂಚತತ್ವದ ಶರೀರವನ್ನು ಬಿಟ್ಟಾಗ ಆತ್ಮ ಬಹಳ ಹಗುರವಾಗುತ್ತದೆ. ಅಂದರೆ ಇದೆಲ್ಲ ಸಾಧ್ಯವಾಗುವುದು ಈ ಆತ್ಮ ಜ್ಞಾನವನ್ನು ಪಡೆದಾಗ ಮಾತ್ರ. ಆಫ್ಟರ್ ಡೆತ್ ಗ್ರೇಟರ್ ಆ್ಯಂಡ್ ಬೆಟರ್ ಲೈಫ್ ಆಗಿರುತ್ತದೆ. ಅಂದರೆ ಆತ್ಮ ಜ್ಞಾನಿಯಾದಾಗ ಮಾತ್ರ ಗ್ರೇಟರ್ ಲೈಫನ್ನು ಪಡೆಯುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಆತ್ಮನಲ್ಲಿ ಬೇಹದ್ನ ಪರಮ ಸತ್ಯ ಜ್ಞಾನವಿದ್ದಾಗ ಮಾತ್ರ ಅದು ನೇರವಾಗಿ ಪರಂಧಾಮಕ್ಕೆ ಹೋಗುತ್ತದೆ.
ನೇರವಾಗಿ ಬೇಹದ್ನ ಪರಂಧಾಮದ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ. ಆಗ ಆತ್ಮ ಈ ಲೌಕಿಕದ ಎಲ್ಲ ಜಂಜಾಟದಿಂದ, ಎಲ್ಲ ದೇಹ ಸಂಬಂಧಿಗಳ ಮೋಹದಿಂದ ದೂರವಾಗುತ್ತದೆ. ಆತ್ಮ ಮಾಯಾಜಾಲದಿಂದ ದೂರ ಸರಿದಾಗ ಸಾವು ಅಥವಾ ಮೃತ್ಯು ಎನ್ನುವುದು ಆ ಆತ್ಮಕ್ಕೆ ಒಂದು ಒಳ್ಳೆಯ ಹೊಸ ಶುಭ ಆರಂಭವಾಗುತ್ತದೆ. ಮೃತ್ಯುವನ್ನು ಉತ್ಸವದಂತೆ ಆಚರಿಸಬೇಕು. ಮೃತ್ಯು ಒಂದು ಮಹಾ ಮಹೋತ್ಸವ ಆಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಶರೀರ ಬಿಟ್ಟಂತಹ ಎಲ್ಲ ಆತ್ಮಗಳು ಸ್ವರ್ಗವನ್ನು ಸೇರುವುದಿಲ್ಲ. ಆದರೆ ಈ ಮೃತ್ಯುಲೋಕದಲ್ಲಿ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತೇವೆ. ಆದರೆ ಜ್ಞಾನಿ ಆತ್ಮ ಮಾತ್ರ ಈ ಮೃತ್ಯುಲೋಕವನ್ನು ಬಿಟ್ಟಾಗ ಮೇಲಿನ ಉನ್ನತ ಲೋಕಗಳಿಗೆ ಹೋಗಲು ಸಾಧ್ಯವಿದೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.